ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಮತಿ ರೂಪಕಲಾ ಶಶಿಧರವರು ಒಂದು 4 ಕೋಟಿ ಅಮೌಂಟಲ್ಲಿ ಇಲ್ಲಿ ಒಂದು ಕೆ.ಸಿ. ರೆಡ್ಡಿ ಭವನ ನಿರ್ಮಿಸಬೇಕು ಅಂತ ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದಾರೆ. ಜೊತೆಗೆ ಅವರ ಸ್ವಾತಂತ್ರ್ಯ ಹೋರಾಟಗಾರರವರು ಇಷ್ಟು ವರ್ಷ ಆಮೇಲೆ ಫಸ್ಟ್ CM ಆಫ್ ಕರ್ನಾಟಕ ಆಗಿಯೂ ಸಹ ಯಾರೂ ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಇಬ್ಬರೂ ಇವಾಗ ನಮ್ಮ ಶಾಸಕರು ಅವರ ಒಂದು ಹೆಸರಿನಲ್ಲಿ ಒಂದು ಭವನವನ್ನು ಮಾಡಬೇಕು ಅಂತ ಭಾಳ ಸೀರಿಯಸ್ ಆಗಿ ತಗೊಂಡು ಆ ಕೋಟೆಗೆ ಒಂದು ಕೆಲಸವನ್ನು ಆರಂಭಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅವರ ಮುಖಾಂತರ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು, ಮುಜರಾಯಿ ಸಚಿವರು ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಮಂತ್ರಿಗಳಾದ K.H. ಅವರು ಮತ್ತು ನಮ್ಮ ಶಾಸಕರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅದಕ್ಕೆ ಎಲ್ಲ ನಮ್ಮ ಕುಲ ಬಾಂಧವರು ಮತ್ತು ಎಲ್ಲ ಜನಾಂಗದವರು ಎಲ್ಲರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಂತ ಈ ಒಂದು ಪತ್ರಿಕೆ ಮುಖಾಂತರ ಎಲ್ಲರೂ ತಿಳಿಸಬೇಕು ಅಂತ ಹೇಳ್ತಾ ಈ ಒಂದು ನನ್ನ ಮಾತುಗಳನ್ನು ಮುಗಿಸ್ತಾರೆ. ಎಲ್ಲ ಮೊದಲು K.H. ಮುನಿಯಪ್ಪ ಅವರು, ರಾಮಲಿಂಗಾರೆಡ್ಡಿ ಅವರು, H.K. ಪಾಟೀಲ್ ಅವರು, ನಮ್ಮ ಶಿವಶಂಕರ್ ರೆಡ್ಡಿ ಅವರು, ಇದಕ್ಕೆಲ್ಲ ಭಾಳ ಸೀರಿಯಸ್ ಆಗಿ ತಗೊಂಡು ವಿಧಾನಸೌಧ ಮುಂದ್ಗಡೆ ನಮ್ಮ ಕೆ.ಸಿ. ರೆಡ್ಡಿ ಸ್ಟ್ಯಾಚ್ಯೂ ಮಾಡಬೇಕಾದ್ರೆ ಇವರೆಲ್ಲ ಕಾರಣ ಭಾಳ ಕಷ್ಟಪಟ್ಟು ಶ್ರಮ ವಹಿಸಿ ಆ ಒಂದು ಕೆಲಸವನ್ನು ಮಾಡಿದ್ರು. ಅದಾದಮೇಲೆ ಇಲ್ಲಿ 20 ಎಕರೆ ಲ್ಯಾಂಡ್ ಕೊಟ್ಟು ನಮ್ಮ ಶಾಸಕರು ಮುಖಾಂತರ ಲ್ಯಾಂಡ್ ರೆವಿನ್ಯೂ ಮುಖಾಂತರ ತಗೊಂಡು ಅದರಲ್ಲಿ ಅವರ ಒಂದು ಸಂಕೀರ್ಣವನ್ನು ಮಾಡಬೇಕು, ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಎಲ್ಲ ಒಂದು 20 ಎಕರೆ ಲ್ಯಾಂಡನ್ನು ಕೊಡಿಸಿದ್ದಾರೆ. ಅದರಲ್ಲಿಯೂ ಸಹ ಕೆ.ಸಿ. ರೆಡ್ಡಿ ಹೆಸರಿನಲ್ಲಿ ಏನಾದರೂ ಒಂದು ಮ್ಯೂಸಿಯಮ್ಮು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಮೇಡಮ್ ಅವರು ಭಾಳ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ಒಂದು ವಿಚಾರದಲ್ಲಿ ಈ ಒಂದು ಭವನ ಕೂಡ ಇಲ್ಲಿ ಬರಬೇಕಂದ್ರೆ ಶ್ರಮವಹಿಸಿ ಮಾಡಿದ್ದು ನಮ್ಮ ರೂಪಕಲಾ ಶಶಿಧರವರು. ಆಮೇಲೆ ಕೋಲಾರದಲ್ಲಿ ಆ್ಯಕ್ಚುಲಾಗಿ ಕೋಲಾರ ಡಿಸ್ಟಿಕ್ ಆದ್ರೂ ಜಿಲ್ಲೆ ಆದ್ರೂ ಅಲ್ಲಿ ನಮ್ಮ K.ಸಿ. ರೆಡ್ಡಿ ಅವರ ಒಂದು ಯಾವುದೇ ಒಂದು ಶಾಶ್ವತವಾದ ಒಂದು ಶಿಲೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಶ್ರೀನಿವಾಸ ಗೌಡ್ರು ಮಾಜಿ ಸಚಿವರು ಶ್ರೀನಿವಾಸ ಗೌಡ್ರು ಆ್ಯಕ್ಚುಲಾಗಿ ಒಂದು K.ಸಿ. ರೆಡ್ಡಿ ಅವರ ಒಂದು ಶಿಲೆಯನ್ನು ಅಲ್ಲಿ ಮಾಡಿಸ್ಬೇಕು ಅಂತ ಪಾಪ ಆರ್ಡರ್ ಕೊಟ್ಟು ಒಂದು 10 ಲಕ್ಷ ಕೈಯಿಂದ ಕೊಟ್ಟು ಸ್ಟ್ಯಾಚ್ಯೂ ಎಲ್ಲ ರೆಡಿ ಮಾಡಿಸಿದ್ದಾರೆ. ಬಟ್ ಅದು ಇನ್ನೂ ಅನಾವರಣ ಆಗಿಲ್ಲ. ಅದಕ್ಕೆ ನಮ್ಮ ಕಮ್ಯುನಿಟಿ ಕಡೆಯಿಂದ ಜೊತೆಗೆ ಎಲ್ಲ ಶಾಸಕರು, ಜಿಲ್ಲೆ ಶಾಸಕರು, ಎಲ್ಲ ಶಾಸಕರು, ನಮ್ಮ ಮೇಡಮ್ ಸೇರಿ ಎಲ್ಲ ಶಾಸಕರು ಅದಕ್ಕೊಂದು ಒತ್ತು ಕೊಟ್ಟು ಆ ಒಂದು ಸ್ಟ್ಯಾಚ್ಯೂನ್ನು ನಮ್ಮ DC ಆಫೀಸ್ ಮುಂದುಗಡೆ ಅಲ್ಲಿ ಅವ್ರು ಸ್ಥಾಪಿಸಬೇಕು ಅಂತ ಮೊನ್ನೆನೇ ಒಂದು ಮೀಟಿಂಗ್ ಎಲ್ಲ ಒಂದು 2-3 ಮೀಟಿಂಗ್ ಆಗಿದೆ ಇದರ ವಿಚಾರವಾಗಿ. ಅದನ್ನು ಸಹ ಅಲ್ಲಿ K.ಸಿ. ರೆಡ್ಡಿ ಅವರ ಸ್ಟ್ಯಾಚ್ಯೂವನ್ನು ನಿರ್ಮಿಸಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದಾರೆ. DC ಅವರು ಕೂಡ ಸರ್ಕಾರಕ್ಕೆ ಬರೋದು ಪರ್ಮಿಷನ್ ಕೊಡಿಸ್ತೀವಿ, ಮಾಡ್ತೀವಿ ಅಂತಲೂ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಒಂದು ಕೆಲಸನೂ ಸಹ ಅಲ್ಲಿ ಆಗ್ತಾಯಿದೆ. ಮತ್ತು ಇಲ್ಲಿನೂ ನಾವು ಈ ಭವನವನ್ನು ಇದೇ ಟೈಮಲ್ಲಿ ನಾವು ಮಾಡಬೇಕಂತ ಮೇಡಮ್ ಮುಖಾಂತರ ಎಲ್ಲ ಅವರು ಭಾಳ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ. ನಾವು ಜೊತೆ ಇದ್ದೀವಿ, ಎಲ್ಲರೂ ಸೇರಿ ಆ ಒಂದು ಕೆಲಸವನ್ನು ಮಾಡೋಣ ಅಂತ. ಆಗಿದ್ದಂಥ K.ಸಿ. ರೆಡ್ಡಿ ಅವರ ಒಂದು ಸ್ಮಾರಕವನ್ನು K.H. ಮುನಿಯಪ್ಪ ಮತ್ತು ಈಗಿನ ನಮ್ಮ ಜನಪ್ರಿಯ ಶಾಸಕರಂತ ರೂಪಕಲಾ ಶಶಿಧರವರು ಮತ್ತು ಅನೇಕ ಜನರು ಇದಕ್ಕೆ ಒತ್ತು ಕೊಟ್ಟು ನಾಳೆ KGFನ ಹೃದಯ ಭಾಗದಲ್ಲಿ 4.5 ಕೋಟಿಯಲ್ಲಿ ಒಂದು ಸ್ಮಾರಕ ಮತ್ತು ಅವರ ಒಂದು ಹಿಸ್ಟ್ರಿಯನ್ನು ಇದು ಮಾಡಬೇಕಂತೇಳಿ ತೀರ್ಮಾನ ತಗೊಂಡು ಆದಮೇಲೆ ನಾಳೆ ಈ ಭೂಮಿ ಪೂಜೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಚಿವರು, ಮುಜರಾಯಿ ಸಚಿವರು, ಹಿರಿಯ ಮುಖಂಡರು, ಕಾಂಗ್ರೆಸ್ನ ಮುಖಂಡರು ಆಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಈ ಕ್ಷೇತ್ರಕ್ಕೆ ಮತ್ತು ಜಿಲ್ಲೆಯ ಎಲ್ಲ ಜಾತಿ ಜನಾಂಗದ ಮತ್ತು ಸ್ವತಂತ್ರ ಹೋರಾಟಗಾರರಾಗಿದ್ದಂಥ K.ಸಿ. ರೆಡ್ಡಿ ಅವರ ಒಂದು ಸ್ಮಾರಕವನ್ನು ಏನು ಗುದ್ಲಿ ಪೂಜೆಗೆ ಬರ್ತಾ ಇದ್ದಾರೋ ಎಲ್ಲ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಬೇರ್ಮಂಗಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮತ್ತು KGF ಕಾಂಗ್ರೆಸ್ ಸಮಿತಿ ವತಿಯಿಂದಲೂ ಮತ್ತು ಎಲ್ಲ ಸಾರ್ವಜನಿಕರಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಕೋರ್ತಾ ಇದ್ದೇವೆ. ಅದೇ ಇವತ್ತು ನಾಳೆ ನಡೆಯುವ K.ಸಿ. ರೆಡ್ಡಿಯವರ
ಸ್ಮಾರಕ ಭವನವನ್ನು KGF ಹೃದಯ ಭಾಗವಾಗಿರ್ತಕ್ಕಂಥ 3ನೇ ಕ್ಲಾಸಿನ ಹಳೆ ನಾಡ ಕಚೇರಿ ಆವರಣದಲ್ಲಿ ಸುಮಾರು 100 ಅಳತೆಯ ಸ್ಮಾರಕದ ಭವನವನ್ನು ನಮ್ಮ ಶಾಸಕರು KGF ರೆಡ್ಡಿ ಜನಾಂಗಕ್ಕೆ ಮತ್ತು KC ರೆಡ್ಡಿ ಅವರ ಒಂದು KGFಗೆ ಅವರ ಅಪಾರವಾದ ಕೊಡುಗೆಯನ್ನು ನೀಡತಕ್ಕಂಥಕ್ಕೆ ಅವರ ಹೆಸರು ಉಳಿಯುವಂಥ ಒಂದು ಕೆಲಸವನ್ನು ಇವತ್ತು ನಮ್ಮ KGF ಶಾಸಕರು ಮಾಡಿದ್ದಾರೆ. KC ರೆಡ್ಡಿ ಅವರು ಹುಟ್ಟು ಏನಂತಾರೆ ಹೋರಾಟಗಾರ, ನಮ್ಮ ದೇಶದ ಪ್ರಥಮ ಮುಖ್ಯಮಂತ್ರಿಯನ್ನು ಮಾಡೋದಕ್ಕೆ ಅವರು ನಮ್ಮ ದೇಶದಲ್ಲೇ ಅವರು ಸ್ವತಂತ್ರ ಹೋರಾಟದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಾರೆ. ಅವರು ಇವತ್ತು ನಮ್ಮ KGFನ ಉಳಿವು ಏನಾದರೂ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ KGFನ ಜನ KC ರೆಡ್ಡಿ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಇವತ್ತು KGFನ ಜೀವನಾಡಿ ಆಗಿರ್ತಕ್ಕಂಥದ್ದು ಒಂದೇನಪ್ಪ ಅಂತಂದರೆ BGML ಮತ್ತು BEML. ಇವತ್ತು KGFಲ್ಲಿ ಸುಮಾರು 5,000ದಿಂದ 6,000 ಜನ ಇವತ್ತು ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ BGMLಲ್ಲಿ. ಆ BGMLನ ಕೊಡುಗೆ ನಮ್ಮ KC ರೆಡ್ಡಿ ಅವರನ್ನು ನಾವು ಹೇಳೋದಕ್ಕೆ ಹೆಮ್ಮೆ ಅಂತ ಪಡಿತೀವಿ. ಅಂಥ ಒಬ್ಬ ಧೀಮಂತ ನಾಯಕನನ್ನು ಇವತ್ತು ದಿನ ಏನಂದರೆ ನಮ್ಮ ರೆಡ್ಡಿ ಜನಾಂಗದ ನಮ್ಮ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಗಳು KC ರೆಡ್ಡಿ ಅವರ ಸ್ಮಾರಕ ಭವನಕ್ಕೆ 4 ಕೋಟಿ ಅನುದಾನದಲ್ಲಿ ಮಂಜೂರು ಮಾಡಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರ ಒಂದು ಕೊಡುಗೆ ಅಪಾರವಾದದ್ದು. ಅವರು KC ರೆಡ್ಡಿ ಅವರು ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ಪ್ರಥಮ ಮುಖ್ಯಮಂತ್ರಿ ಆಗಿದ್ದರಿಂದ ಆ ಅಮ್ಮನಿಗೆ ಒಂದು ಏನೋ ಈ ಕ್ಷೇತ್ರಕ್ಕೆ ಒಂದು ಕೊಡುಗೆ ಕೊಡಬೇಕು. KC ರೆಡ್ಡಿ ಅವ್ರನ್ನ ಯಾರೂ ಗುರುತಿಸಿಲ್ಲ ಇಲ್ಲಿ, ನಾವಾದರೂ ಈ ಕ್ಷೇತ್ರದ MLA ಆಗಿರೋದ್ರಿಂದ ನಾವು ಆ KC ರೆಡ್ಡಿ ಅವ್ರನ್ನ ಗುರುತಿಸ್ಬೇಕಂತ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನಮ್ಮ ಪೂಜೆ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KH ಮುನಿಯಪ್ಪಾಜಿ ಅವರು, ಆಹಾರ ನಿಗಮದ ಅಧ್ಯಕ್ಷರು, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಇವರೆಲ್ಲ ಅವರ ಅನುದಾನದಲ್ಲಿ ಕೊಡುಗೆ ಕೊಟ್ಟಿರೋದ್ರಿಂದ ಅವರಿಗೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೂ, KH ಮುನಿಯಪ್ಪ ಸಾಹೇಬ್ರಿಗೂ, ನಮ್ಮ ರೂಪಕಲಾ ಶಶಿಧರ್ ಮೇಡಮ್ ಅವ್ರಿಗೂ ಹಾಗೂ ನಮ್ಮ ಬೇಲಲ್ಲಿ ಗೋವಿಂದಗೌಡರು ಅವ್ರಿಗೂ, ನಮ್ಮ SC ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ SC ಜನಾಂಗಕ್ಕೆ ವಿಶೇಷವಾದ ಕೊಡುಗೆ ಕೊಟ್ಟಿರ್ತಾರೆ. ಅವರು ಏನು SCಗಳಂದರೆ ಅವ್ರಿಗೊಂದು ಪ್ರಾಣ. KC ರೆಡ್ಡಿ ಅವ್ರಿಗೆ ಅದು 100 ವರ್ಷಗಳ ಇತಿಹಾಸ. ನಾವು ಕೂಡ ಅವಾಗ ಹುಟ್ಟಿರಲಿಲ್ಲ. ಅವರು ನಮ್ಮ ಪ್ರಥಮ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಕೂಡ ಹುಟ್ಟಿರಲಿಲ್ಲ. ಆವಾಗ ಅವರು SC ಮನೆಗಳು ಹೋದಾಗ SC ಮನೆಗಳಲ್ಲಿ ನೀರು ಕುಡಿದಿರ್ತವೆ ಅಂತ ಒಂದು ಕಾರಣಾಂತರದಿಂದ ಅವ್ರನ್ನ ಸೋಲಿಸಿರ್ತಾರೆ. ಏನೋ ನಮ್ಮ ಅದಕ್ಕೆ ಅಯ್ಯೋ ಇವ್ರು SC ಮನೆಗೆ ಹೋದ್ರು ಅಂತ ಆ SC ಜನಾಂಗದ ಎಲ್ಲರೂ ನಮ್ಮ SC ಜನಾಂಗದವರೆಲ್ಲ ಇವಾಗ KC ರೆಡ್ಡಿ ಅವ್ರ ಕುಟುಂಬಕ್ಕೆ ನಾವು ಚಿರಋಣಿಯಾಗಿ ಇರ್ತೀವಿ. ನಾವು ಮುಂದಿನ ದಿನಗಳಲ್ಲಿ ರೆಡ್ಡಿ ಜನಾಂಗಕ್ಕೆ ನಾವು ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಅವರು ಹಿಂದೆ ನಾವು ಬೆನ್ನೆಲುಬಾಗಿರ್ತೀವಿ SC ಜನಾಂಗ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. At that time, KC Reddy was given Ganji and starch for the laborers, 15,000, 20,000 laborers. 15 days they served him. So there is a close connection between KC Reddy and KGF. And then the mining was taken over by the central government. Nehru, Indira Gandhi, Sheikh Abdul and Vijay Lakshmi Pandit came here. They stayed in that BGML guest house. The guest house is no more now. So that was the relationship between KGF and Hitler. But in those days they were all together, fought for the freedom. So he is more a public figure than anything else. So no need to talk about politics about him. He belongs to public, not for one category or not for one religion, not for one. Plus, he is also a freedom fighter. So far, I don't know why they have forgotten him. Whereas small freedom fighters are all recognized now. But he is not being recognized. At least now, people are realizing his history. History repeats itself. There is another. He is being remembered now. He is not only here, in Kasampally also. Our Madam Rupa Shashidhar has reserved some 20 acres of land in his name. She wants to have some educational institutions